ಶಶ್ವತ್ಪ್ರಶಾಂತಮಭಯಂ ಪ್ರತಿಬೋಧಮಾತ್ರಂ ಶುದ್ಧಂ ಸಮಂ ಸದಸತಃ ಪರಮಾತ್ಮತತ್ವಂ ಶಬ್ದೋ ನ ಯತ್ರ ಪುರುಕಾರಕವಾನ್ ಕ್ರಿಯಾರ್ಥೋ ಮಾಯಾಪರೇತ್ಯಭಿಮುಖೇ ಚ ವಿಲಜ್ಜಮಾನಃ. ಶ್ರೀ ಗುರುಭ್ಯೋ ನಮಃ. ಭಾಗವತೆ ದ್ವಿತೀಯ ಸ್ಕಂಧೆ ಸಪ್ತಮೇ ಅಧ್ಯಾಯೇ ಅದ್ಯ ಸಪ್ತಚತ್ವಾರಿಂಶಃ ಶ್ಲೋಕಃ. ಎರಡನೇ ಸ್ಕಂಧದ 7ನೇ ಅಧ್ಯಾಯದ 47ನೇ ಶ್ಲೋಕಃ. ಭಗವಂತಂ ನೈಕವಿಧೈಃ ಶಬ್ದೈಃ ವರ್ಣಯನ್ ಇದಾನೀಂ ವ್ಯಾಖ್ಯಾಸ್ಯತೆ. ಅಯಂ ಚ ಭಗವಾನ್ ಶಶ್ವದೇಕಪ್ರಕಾರಃ ಸುಖಸ್ವರೂಪಃ ಭಯರಹಿತಃ ಅಭಯದಾಯಕಶ್ಚ ಶುದ್ಧಜ್ಞಾನಸ್ವರೂಪಭೂತಃ ದೋಷರಹಿತಃ ಸರ್ವತ್ರ ಸಮಃ ವ್ಯಕ್ತಾದವ್ಯಕ್ತಾಚ್ಚ ವಿಲಕ್ಷಣಸ್ವರೂಪಃ ಸರ್ವತ್ರ ಅಭಿಮಾನರಹಿತಃ ಸರ್ವೇಪಿ ಲೌಕಿಕಾಃ ವೈದಿಕಾಶ್ಚ ಶಬ್ದಾಃ ಯಮೇನಂ ಮನಸಾ ಸಹ ವರ್ಣಯಿತುಂ ಅಶಕ್ತಾಃ ನಿವರ್ತಂತೆ. ತಥಾಪಿ ವೇದೈರೇವ ವೇದ್ಯಃ ಪ್ರಕೃತಿಬಂಧಃ ಅಸ್ಯ ಭಗವತಃ ಭಕ್ತಸ್ಯ ಅಗ್ರತಃ ಅಭಿಸರ್ತುಮಪಿ ವಿಲಜ್ಜಮಾನಃ ದೂರ ಏವ ತಿಷ್ಠತಿ. ಭಗವಂತನ ಸ್ವರೂಪವನ್ನು ವರ್ಣನೆ ಮಾಡ್ತಿದ್ದಾರೆ. ಭಗವಂತನ ಭಕ್ತರ ಮಹಿಮೆಯನ್ನು ಕೂಡ ಅದೇ ಪ್ರಸಂಗದಲ್ಲಿ ವರ್ಣನೆ ಮಾಡ್ತಿದ್ದಾರೆ. ಅವನು ನಿರ್ವಿಕಾರ, ಪೂರ್ಣವಾದ ಆನಂದ ಇದ್ದವನು, ಭಯರಹಿತ, ಜ್ಞಾನಸ್ವರೂಪ, ರಾಗದ್ವೇಷಾದಿ ರಹಿತನಾದವನು, ಸರ್ವಕಾಲದಲ್ಲೂ ಸರ್ವ ದೇಶದಲ್ಲೂ ಒಂದೇ ರೀತಿಯಾಗಿ ಶುದ್ಧನಾಗಿರುವವನು, ವ್ಯಕ್ತವಾದ ಪ್ರಪಂಚಕ್ಕೂ ಅವ್ಯಕ್ತವಾದ ಪ್ರಪಂಚಕ್ಕೂ ವಿಲಕ್ಷಣವಾದವನು. ಮತ್ತೆ ಈ ಪ್ರಪಂಚದಲ್ಲಿ ಎಲ್ಲವೂ ಅವನಿಂದಲೇ ನಡೆಯುವುದಾದರೂ ಕೂಡ ನಾನು ಅಂತ ಅಭಿಮಾನ ಇಲ್ಲದೆ ಇದ್ದ, ನನ್ನದು ಅಂತ ಅಭಿಮಾನ ಇಲ್ಲದೆ ಇದ್ದವನು. ವೇದಗಳಿಂದಲೂ ಅವನನ್ನು ಪೂರ್ಣವಾಗಿ ತಿಳಿಯಲಿಕ್ಕಾಗೋದಿಲ್ಲ, ಪುರಾಣಗಳಿಂದ ತಿಳಿಯಲಿಕ್ಕಾಗೋದಿಲ್ಲ. ಆದರೂ ಅವನನ್ನು ವೇದಗಳ ವೇದಾದ ಶಾಸ್ತ್ರಗಳ ಮೂಲಕವೇ ತಿಳಿಯಬೇಕು. ಈ ಎಲ್ಲರನ್ನೂ ಬಂಧಿಸಿಟ್ಟಿರುವಂತಹ ಈ ಪ್ರಕೃತಿಯ ಒಂದು ಶಕ್ತಿಯೂ ಕೂಡ ಭಗವಂತನ ಮುಂದೆ ಅಸಹಾಯಕಳಾಗಿ ನಿಂತು ಬಿಡ್ತಾಳೆ ಅಂತ ಮಾತ್ರ ಅಲ್ಲ, ಭಗವಂತನ ಭಕ್ತರ ಮುಂದೆಯೂ ಕೂಡ ಆ ಪ್ರಕೃತಿ ಸುಳಿದಾಡಲಿಕ್ಕೆ ನಾಚಿಕೆ ಪಡುತ್ತದೆ, ದೂರ ಇರುತ್ತದೆ ಅಂತ ಅದನ್ನ ವರ್ಣನೆ ಮಾಡ್ತಿದ್ದಾರೆ. ಈಗ ಆ ಶ್ಲೋಕಕ್ಕೆ ಬೇರೆ ಬೇರೆಯವರು ಏನೇನು ಅರ್ಥ ಮಾಡಿದ್ದಾರೆ ಅನ್ನೋದನ್ನು ಗಮನಿಸಬೇಕು. ಹಾಗೇನೆ ಭಾಗವತ ತಾತ್ಪರ್ಯವೂ ಕೂಡ ಈ ಶ್ಲೋಕಕ್ಕಿದೆ, ಅದನ್ನು ಕೂಡ ನಾವು ಗಮನಿಸಬೇಕು. ಭಗವಂತನನ್ನ ಅದ್ಭುತ ಪರಾಕ್ರಮ ಅಂತ ಹಿಂದಿನ ಶ್ಲೋಕದಲ್ಲಿ ವರ್ಣಿಸಿದ್ದಾರೆ. ಅದ್ಭುತ ಪರಾಕ್ರಮ ಅಥವಾ ಅದ್ಭುತ ಕ್ರಮ ಅಂತ ವರ್ಣನೆ ಮಾಡಿದ್ದಾರೆ. ಯದ್ಯದ್ಭುತ ಕ್ರಮ ಪರಾಯಣ ಶೀಲ ಶಿಕ್ಷಾ ಅಂತ. ಆ ಅದ್ಭುತ ಕ್ರಮ ಅನ್ನೋದ್ರ ಬಗ್ಗೆ ಕಳೆದ ದಿವಸ ಹೆಚ್ಚು ನಮಗೆ ನೋಡ್ಲಿಕ್ಕಾಗಲಿಲ್ಲ. ನನಗೆ ಪ್ರಮಾದದಿಂದ ಅದು ಕಣ್ತಪ್ಪಿ ಹೋಗಿತ್ತು. ಅದ್ಭುತ ಕ್ರಮ ಅಂತನ್ನುವುದು ಭಗವಂತನ ಸ್ವರೂಪವನ್ನ, ಅವನ ಗುಣಕ್ರಿಯೆಗಳನ್ನ ವರ್ಣನೆ ಮಾಡುವಂತಹ ಒಂದು ವಿಶಿಷ್ಟವಾದ ಶಬ್ದ. ಅದ್ಭುತ ಅಂದ್ರೂ ಆಶ್ಚರ್ಯ ಅಂದ್ರೂ ಒಂದೇ ಅರ್ಥ. ಅವನನ್ನ ಕಾಠಕೋಪನಿಷತ್ತು ಮೊದಲಾದ ಉಪನಿಷತ್ತುಗಳು ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ
ಅಂತ ವರ್ಣನೆ ಮಾಡಿವೆ. ಭಗವದ್ಗೀತಾನು ಕೂಡ ವರ್ಣನೆ ಮಾಡಿದೆ. ತುಂಬ ವಿಶಿಷ್ಟವಾದ ಸಂಗತಿ ಅದು. ಅದನ್ನ ಎಷ್ಟು ವರ್ಣನೆ ಮಾಡಿದರೂ ಮುಗಿಯುವಂಥದ್ದಲ್ಲ ಅಂತಿಷ್ಟು ಬಂದಿದೆ. ಅದಕ್ಕಿಂತ ಹೆಚ್ಚಾಗಿ ಸರ್ವಾಶ್ಚರ್ಯಮಯಂ ದೇವಂ, ಅರ್ಜುನನಂಥ ಅಪರೋಕ್ಷ ಜ್ಞಾನವನ್ನು ಈಗಾಗಲೇ ಸಂಪಾದನೆ ಮಾಡಿದ, ಭಗವಂತನ ಜೊತೆಗೇನೂ ಸದಾ ಇರ್ತಾ ಇರುವಂತಹ ಅರ್ಜುನ ಅವನೇನು ಸಾಮಾನ್ಯ ಅಲ್ಲ. ಕೃಷ್ಣಾವತಾರದಲ್ಲಿ ಕೃಷ್ಣನ ಜೊತೆಗೆ ಇದ್ದದ್ದು ಮಾತ್ರ ಅಲ್ಲ, ನರನಾರಾಯಣರಿಬ್ಬರು ಎಂಬ ಹೆಸರಿನಿಂದ ಯಮಧರ್ಮನ ಮಕ್ಕಳಾಗಿ ಅವರು ಹುಟ್ಟಿದಾಗಲೂ ಕೂಡ ಯಾವತ್ತೂ ನರನಾರಾಯಣರು ಒಟ್ಟಿಗೆ ಇರ್ತಾರೆ. ನಾರಾಯಣಂ ನರಸಖಂ ಶರಣಂ ಪ್ರಪದ್ಯೆ ಅಂತ ಭಗವಂತನನ್ನು ವರ್ಣನೆ ಮಾಡ್ತಾರೆ. ಅಂತ ಭಗವಂತನಿಗೆ ಅತ್ಯಾಪ್ತನಾದಂತಹ ಈ ಗೆಳೆಯನೂ ಕೂಡ ಅವನನ್ನ ಪೂರ್ಣವಾಗಿ ತಿಳಿಯಲಿಕ್ಕಾಗಲಿಲ್ಲ. ಆ ನರ ಏನಿದ್ದಾನೆ, ಅರ್ಜುನ ಏನಿದ್ದಾನೆ, ಅವನು ಇಂದ್ರನ ಅವತಾರ. ಅವನಲ್ಲಿ ಶೇಷನ ಅಂಶವಾದಂತಹ ನರನ ಒಂದು ಆವೇಶ ಇದೆ. ನಾವು ಅದನ್ನ ಈ ಹಿಂದೆ ನೋಡಿದ್ದೇವೆ. ಹೀಗೆ ಭಗವಂತ, ಲಕ್ಷ್ಮೀದೇವಿ, ಚತುರ್ಮುಖ ಬ್ರಹ್ಮ ಮತ್ತೆ ಮುಖ್ಯ ಪ್ರಾಣದೇವರು, ಸರಸ್ವತಿ ಭಾರತೀಯರ ನಂತರ ಬರುವಂತಹ ಪರಿಗಣನೆ ಶೇಷನ. ಅಂಥ ಶೇಷನಿಗೂ ಮತ್ತು ಆ ಶೇಷನ ಆವೇಶ ಇರುವಂತಹ ಈ ಇಂದ್ರನ ಅವತಾರನಾದಂಥ ಅರ್ಜುನನಿಗೂ ಕೂಡ ಭಗವದ್ಗೀತೆಯ ಬೋಧನದ ಸಂದರ್ಭದಲ್ಲಿ ಅಧ್ಯಾಯದಲ್ಲಿ ಆ ವಿಶ್ವರೂಪವನ್ನು ನೋಡಿದಾಗ ಸರ್ವಾಶ್ಚರ್ಯಮಯಂ ದೇವಂ ಅನಂತಂ ವಿಶ್ವತೋ ಮುಖಂ, ತುಂಬ ಹಿಂದೆ ನಾನೆಂದೂ ನೋಡದಿರುವ ಅನೇಕ ರೀತಿಯ ಮಗ್ಗುಲುಗಳು, ಅನೇಕ ಆಂಗಲ್ಗಳು ನಿನ್ನ ವ್ಯಕ್ತಿತ್ವದಲ್ಲಿವೆ. ಹೀಗೆ ಸರ್ವಾಶ್ಚರ್ಯಮಯಂ ದೇವಂ ಅನಂತಂ ವಿಶ್ವತೋ ಮುಖಂ ಅಂತ ಅವನಿಗೆ ಕಣ್ಣಿಗೆ ಕಂಡದ್ದನ್ನ ಗೀತೆ ವರ್ಣನೆ ಮಾಡಿದ್ದಂತಾನೆ ಸ್ವಯಂ ಭಗವಂತ ಹೇಳ್ತಾನೆ, ಬಹೂನಿ ಅದೃಷ್ಟಪೂರ್ವಾಣಿ ಪಶ್ಚಾಶ್ಚರ್ಯಾಣಿ ಭಾರತ, ಈ ಹಿಂದೆಂದೂ ನೀನು ನೋಡದ ಅನೇಕ ಆಶ್ಚರ್ಯಕರವಾದಂತಹ ವಸ್ತುಗಳು, ಅಂಥ ಮುಖಗಳು ನನ್ನಲ್ಲಿವೆ, ಅದನ್ನು ನೋಡು ಅಂತ ಹೇಳ್ತಾನೆ. ಇದು ಕೇವಲ ಲಕ್ಷ್ಮೀದೇವಿಗೆ, ಇದು ಕೇವಲ ಇಂದ್ರನಿಗೆ ಮಾತ್ರ ಆ ಥರ ಅಲ್ಲ, ಶೇಷನಿಗೆ ಮಾತ್ರ ಅಲ್ಲ, ಇದು ಭಗವಂತನ ಎದುರಿಗೆ ಎಲ್ಲರಿಗೂ ಕೂಡ ಹೀಗೆ ಆಗ್ತದೆ. ಸ್ವಯಂ ಲಕ್ಷ್ಮೀದೇವಿಯು ಕೂಡ ಅವನ ವ್ಯಕ್ತಿತ್ವವನ್ನು ಅನಾದಿ ಕಾಲದಿಂದ ನೋಡ್ತಾ ಬಂದಿದ್ರು ಅವಳಿಗೂ ಅದು ನಿತ್ಯ ನೂತನ, ಹೊಸದು ಅಂತ ಅನಿಸ್ತಿರ್ತದೆ. ಕೆಲವರಿಗೆ ಅದನ್ನು ನೋಡಿ ಭಯವೇ ಆಗ್ತದೆ. ಈ ಅರ್ಜುನನಿಗೂ ಭಯವೇ ಆಗಿತ್ತು. ಆದರೆ ಎಲ್ಲರಿಗೂ ಆ ಥರ ಭಯ ಆಗಬೇಕು ಅಂತ ಏನಿಲ್ಲ. ಅದನ್ನು ಆಚಾರ್ಯರು ಅಗ್ನಿಪುರಾಣದ ಮಾತನ್ನ ಉದ್ಧರಿಸಿ ಗೀತಾ ತಾತ್ಪರ್ಯದಲ್ಲಿ ಹೇಳ್ತಾರೆ. ದರ್ಶನಾಭ್ಯಾಸತೋ ದೃಷ್ಟಿ ಆನಂದೋದ್ರೇಕದಾ ಭವೇತ್, ತಸ್ಮಿನ್ ಕಾಲೇ ತು ಭೂಮೇಶ್ಚ ಭಾರಹಾರಾರ್ಥ ಮುದ್ಯಮಾತ್, ಉಗ್ರತ್ವಮಿವ ಸರ್ವತ್ರ ನ ಭೀತಿ ಬ್ರಹ್ಮದರ್ಶಿನಾಂ. ಭಗವಂತನ ಅನೇಕ ರೂಪಗಳನ್ನು, ಆ ರೂಪದ ಅನೇಕ ಆಯಾಮಗಳನ್ನು ನೋಡಿ ನೋಡಿ ಅಭ್ಯಾಸ ಇದ್ರೆ ಅವರಿಗೆ ಅದರಿಂದ ಭಯ ಆಗೋದಿಲ್ಲ. ಅನೇಕ ಬ್ರಹ್ಮಜ್ಞಾನಿಗಳಿಗೆ, ಇಂದ್ರನಿಗಿಂತ ಉನ್ನತರಾದಂತಹ ಅನೇಕ ಜ್ಞಾನಿಗಳಿಗೆ, ಶ್ರೀ ಲಕ್ಷ್ಮೀದೇವಿ, ಬ್ರಹ್ಮ, ರುದ್ರ ಇತ್ಯಾದಿಗಳಿಗೆ ಅಲ್ಲಿ ಭಯ ಆಗಲಿಲ್ಲ. ಅವರಿಗೆ ಆ ಭಗವಂತನ ವ್ಯಕ್ತಿತ್ವದ ಆಳ ಅಗಲಗಳ ಪರಿಚಯ ಈ ಇಂದ್ರನಿಗಿಂತ ಚೆನ್ನಾಗೇ ಇದೆ. ಕೆಲವರಿಗೆ ಭಯ ಆಯಿತು. ಕೃತಾಂಜಲಿ ವೇಪಮಾನ ಕಿರೀಟಿ, ಅವನಿಗೆ, ಅರ್ಜುನನಿಗಂತೂ ಅದನ್ನ ನೋಡ್ಲಿ ತಡೀಲಿಕ್ಕಾಗಲಿಲ್ಲ. ಅದೃಷ್ಟಪೂರ್ವಂ ಹರ್ಷಿತೋಸ್ಮಿ ದೃಷ್ಟ ಭಯೇನ ಚ ಪ್ರವ್ಯಥಿತಂ ಮನೋಮೇ, ತದೇವ ಮೇ ದರ್ಶಯ ದೇವರೂಪಂ ಪ್ರಸೀದ ದೇವೇಶ ಜಗನ್ನಿವಾಸ. ಹಿಂದೆಂದು ನೋಡದಿರುವಂತಹ ಅನೇಕ ಆಯಾಮಗಳನ್ನು ನಿನ್ನ ವ್ಯಕ್ತಿತ್ವದಲ್ಲಿ ನೋಡ್ತಾ ಇದ್ದೇನೆ. ನನಗೆ ಭಯ ಆಗಿದೆ, ಮನಸ್ಸು ಕಳವಳವನ್ನು ಕೂಡ ಹೊಂದಿದೆ. ಆದ್ದರಿಂದ ನಿನ್ನ ಆ ಸೌಮ್ಯವಾದ ರೂಪವನ್ನೇ ತೋರಿಸು ಅಂತ ಅವನನ್ನ ಕೇಳ್ಕೊಂಡಿದ್ದಾನೆ ಅರ್ಜುನ. ಇದು ಆ ಭಗವಂತನ ರೂಪ
ಎಷ್ಟು ಅದ್ಭುತವಾದದ್ದು ಅನ್ನೋದಕ್ಕೆ ಒಂದು ದೃಷ್ಟಾಂತ. ಭಗವಂತನನ್ನ ನಮೋ ಭಗವತೆ ತುಭ್ಯಂ ಪುರುಷಾಯ ಮಹಾತ್ಮನೆ ಹರೇ ಹರಯೇ ಅದ್ಭುತ ಸಿಂಹಾಯ ಅಂತ ಒಂದು ನರಸಿಂಹಾವತಾರದ ಪ್ರಸಂಗದಲ್ಲಿ ವರ್ಣನೆ ಮಾಡ್ತಾರೆ. ಬ್ರಹ್ಮಣೇ ಪರಮಾತ್ಮನೇ ಅಂತ ಪೂರ್ಣ ಶ್ಲೋಕ. ಅವನನ್ನ ನರಸಿಂಹ ಅಂತ ಹೇಳುವುದರದ್ದೇ ಅದ್ಭುತ ಸಿಂಹ ಅಂತ. ಅನೇಕ ಸಿಂಹಗಳನ್ನ ವ್ಯಾಘ್ರಗಳನ್ನ ಯಾರ್ಯಾರನ್ನೋ ನೋಡಿರ್ತೀವಿ ನಾವಿಲ್ಲಿ. ಸಿಂಹ ವ್ಯಾಘ್ರ ಅಂತ ಹೆಸರಿಟ್ಕೊಂಡವ್ರನ್ನೆಲ್ಲ ನೋಡಿರ್ತೀವಿ. ಆದರೆ ಭಗವಂತ ಅನ್ನೋದು ಅದ್ಭುತವಾದ ಸಿಂಹ. ಹೀಗೆ ಅದ್ಭುತ ಸಿಂಹ, ಅದ್ಭುತವಾದ ರೂಪ ಇದ್ದವನು, ಅದ್ಭುತವಾದ ಕ್ರಮ ಇದ್ದವನು. ಹೀಗೆ ಅವನು ತ್ರಿವಿಕ್ರಮ, ಮತ್ತೆ ಅವನು ಉರುಕ್ರಮನೂ ಹೌದು. ಅದರ ಜೊತೆಗೆ ಅದ್ಭುತ ಕ್ರಮ ಅಂತ ಇಲ್ಲೊಂದು ಹೊಸ ಶಬ್ದವನ್ನ ಭಾಗವತ ನಮ್ಗೆ ಕೊಟ್ಟಿದೆ. ಇದು ಆ ಹಿಂದಿನ ಶ್ಲೋಕದ ಕುರಿತಾಗಿ ಆಯಿತು. ಈಗ ನಾವು ನೋಡ್ತಿರುವುದು ಶಶ್ವತ್ ಅಂತ. ಶಶ್ವತ್ ಅಂದ್ರೆ ಒಂದೇ ರೀತಿಯಾಗಿರುವಂಥದ್ದು. ಅದರಂತೆ ಅವನನ್ನು ಶಾಶ್ವತ ಅಂತ ವರ್ಣನೆ ಮಾಡ್ತಾರೆ. ಶಶ್ವತ್ ಏಕ ಪ್ರಕಾರ. ಮುಂದೆ ಈ ಪ್ರಶಾಂತ ಅಂತ ಶಬ್ದ ಇದೆ. ಪ್ರಶಾಂತ ಅನ್ನೋದಕ್ಕೆ ಪೂರ್ಣವಾದ ಸುಖವುಳ್ಳದ್ದು ಅಂತ ಅದರ ಅರ್ಥ. ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಅವನ್ನೆಲ್ಲ ವಿವರಿಸಿದ್ದಾರೆ. ಶಾಂತಃ ಪೂರ್ಣ ಸುಖತ್ವತಃ ಅಂತ ಬ್ರಹ್ಮತರ್ಕದ ಮಾತನ್ನು ಹೇಳಿದ್ದಾರೆ. ಈ ಶಬ್ದಗಳನ್ನು ನಾವು ವಿವರ ಸಮೇತ ನೋಡುವಾಗ ಆ ಭಾಗವತ ತಾತ್ಪರ್ಯವನ್ನು ನೋಡಿ ಮುಗಿಸೋಣ. ಶ ಅಂದ್ರೆ ಸುಖ, ಅದು ಗೊತ್ತಿದ್ದೇ ಇದೆ. ಆ ಶ ಅನ್ನುವ ಸುಖ ಅನ್ನುವ ಅರ್ಥವನ್ನು ಕೊಡುವ ಶ ಅನ್ನುವ ಶಬ್ದ ಏನಿದೆ ಅದಕ್ಕೆ ಅಂತ ಅಂದ್ರೆ ಪೂರ್ಣ ಅಂತ ಅರ್ಥ. ಹೀಗೆ ಪೂರ್ಣವಾದ ಸುಖವುಳ್ಳವಂಥ ಭಗವಂತನನ್ನ ಶಾಂತ ಅಂತ ಹೀಗೆ ಹೇಳ್ತಾರೆ. ಲಕ್ಷ್ಮೀದೇವಿಯನ್ನು ಶಾಂತಿ ಅಂತ ಹೇಳಲಿಕ್ಕೂ ಕೂಡ ಇದೇ ಕಾರಣ. ಅವಳು ಭಗವಂತನ ನಂತರ ಪೂರ್ಣವಾದಂತಹ ಸುಖವುಳ್ಳವಳು. ಅಭಯಂ ದ್ವಿತೀಯಾದ್ವೈ ಭಯಂ ಭವತಿ ಅಂತ ಉಪನಿಷತ್ತುಗಳು ಹೇಳುವಂತೆ ಭಗವಂತನಿಗೆ ಸಮಾನವಾದ ಅಥವಾ ಭಗವಂತನನ್ನ ಮೀರಿಸಿರುವ ಯಾವುದಾದ್ರೂ ಒಂದು ತತ್ವ ಇದ್ದರೆ ಆವಾಗ ಭಗವಂತನಿಗೆ ಭಯ ಆದೀತು. ಆದರೆ ಅವನಿಗೆ ಸಮಾನವಾದ ಅವನನ್ನು ಮೀರಿಸುವ ಯಾವ ವಸ್ತುವು ತತ್ವವೂ ಇಲ್ಲ, ಆದ್ದರಿಂದ ಅವನಿಗೆ ಭಯ ಇಲ್ಲ. ಹೀಗೆ ಸ್ವಯಂ ಭಯರಹಿತ, ಮತ್ತೆ ನಮ್ಮ ಭಯವನ್ನು ಕೂಡ ಪರಿಹಾರ ಮಾಡುವಂಥವನು. ಭಯಕೃತ್ ಭಯನಾಶನ ಅಂತ ವಿಷ್ಣು ಸಹಸ್ರನಾಮವನ್ನು ವರ್ಣನೆ ಮಾಡಿದೆ. ಸಂಸಾರ ಭಯವನ್ನು ನಮಗೆ ತಂದು ಒಡ್ಡಿದವನೇ ಅವನು. ಆ ಸಂಸಾರ ಭಯವನ್ನು ಪರಿಹಾರ ಮಾಡಬೇಕಾದವನು ಕೂಡ ಅವನೇ ಆಗಿದ್ದಾನೆ. ಆದ್ದರಿಂದ ಅಭಯ ಅಂದರೆ ಸ್ವಯಂ ಭಯರಹಿತ, ಮತ್ತೆ ನಮಗೂ ಕೂಡ ಆ ಭಯರಹಿತವಾದ ಸ್ಥಿತಿಯನ್ನು ಕೊಡುವಂಥವನು. ಇವೆಲ್ಲ ಶಬ್ದಗಳು ಹೀಗೇನೆ ಇಲ್ಲಿ ನಾವು ನೋಡ್ತಿರುವ ಎಲ್ಲ ಶಬ್ದಗಳು ಭಗವಂತನನ್ನು ಆಯಾ ಶಬ್ದಗಳಿಂದ ನಾವು ಉಪಾಸಿಸಿದರೆ, ಆ ಶಬ್ದಗಳ ಅರ್ಥಗಳನ್ನು ತಿಳ್ಕೊಂಡು ಅದರ ಗುಣಗಳನ್ನು ಭಗವಂತನನ್ನು ನಾವು ಕಾಣುವುದಾದರೆ ಆಗ ಆಯಾ ಗುಣಗಳ ಒಂದು ಸ್ವಲ್ಪ ಮಟ್ಟಿನ ಆವಿಷ್ಕಾರ ನಮ್ಮಲ್ಲಿ ಕೂಡ ಆಗ್ತದೆ. ಆನಂದ ಸ್ಮಶ್ರು ಆನಂದ ನಖಃ ಆಪಾದನಕಾತ್ ಸರ್ವ ಏವಾನಂದ ಸ ಏವಮೇನಂ ಆನಂದಂ ವೇದ ಆನಂದ ಏವ ಭವತಿ ಅಂತ ಆಚಾರ್ಯರು ಒಂದು ಕಡೆ ಹೇಳ್ತಾರೆ. ಭಗವಂತ ಅವನ ಪಾದದ ಅಂಗುಷ್ಠದಿಂದ ಆರಂಭಿಸಿ ತಲೆಯವರೆಗೆ ಸರ್ವವೂ ಆನಂದವೇ, ಅವನು ಆನಂದಮಯವಾದದ್ದೇ. ಹೀಗೆ ಭಗವಂತನನ್ನು ಆನಂದಮಯ ಅಂತ ಯಾರು ತಿಳ್ಕೊತಾರೆ, ಆನಂದ ಏವ ಸಭವತಿ, ಅವನು ಕೂಡ ತನ್ನೊಳಗಿನ ಆನಂದವನ್ನು ಆವಿಷ್ಕೃತ ಮಾಡಿಕೊಳ್ತಾನೆ ಅಂತ ಬಂದಿದೆ. ಭಗವಂತನನ್ನು ಶಾಶ್ವತ ಅಂತ ಹೀಗೆ ಉಪಾಸನೆ ಮಾಡಿದರೆ ಶಾಶ್ವತವಾದಂಥ ಸ್ಥಿತಿ, ಮುಕ್ತಿಯಲ್ಲಿ ಶಾಶ್ವತವಾದಂಥ ಸ್ಥಿತಿಯನ್ನು ನಮಗೂ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಜೀವ ಯಾವತ್ತೂ ಅನಾದಿನಿತ್ಯನೇ, ಅವನು ಶಾಶ್ವತನೇ. ಆದರೆ ಉತ್ತಮವಾದ ರೀತಿಯಲ್ಲಿ ನಮ್ಮ ಜ್ಞಾನ ಭಕ್ತಿ ವೈರಾಗ್ಯಾದಿಗಳನ್ನು ಆವಿಷ್ಕಾರ ಮಾಡಿಕೊಂಡು ಆ ಮೂಲಕ ಭಗವಂತನನ್ನು ತಲುಪಿ ಶಾಶ್ವತವಾಗಿ ಇರುವುದಾದರೆ ಅದಕ್ಕೊಂದು ಅರ್ಥ ಇದೆ. ದುಸ್ಥಿತಿಯಲ್ಲಿ ಶಾಶ್ವತವಾಗಿರುವುದಕ್ಕೇನೂ ಅರ್ಥ ಇಲ್ಲ. ಹಾಗೆ ಭಗವಂತನನ್ನ ಶಾಶ್ವತ ಅಂತ ಶಬ್ದದಿಂದ ಹೇಳಿದರೆ ಅಥವಾ ಶಾಶ್ವತ ಅಂತ ಶಬ್ದದಿಂದ ಹೇಳಿದರೆ ಸುಸ್ಥಿತಿ, ಏಕಪ್ರಕಾರವಾದ ಸುಸ್ಥಿತಿ ನಮಗೂ ಕೂಡ ಭಗವಂತನ ಅನುಗ್ರಹದಿಂದ ದೊರೀತದೆ ಅಂತ ಅದರ ತಾತ್ಪರ್ಯ. ಪ್ರತಿಬೋಧ ಮಾತ್ರಂ, ಅವನನ್ನ ಜ್ಞಾನ ಸ್ವರೂಪ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಜ್ಞಾನ ಉಳ್ಳವನು ಅಂತ ಅನ್ನೋದು ಹೌದು. ಹಾಗೆಯೇ ವಿಷ್ಣು ಸಹಸ್ರನಾಮ
ಜ್ಞಾನಂ ಅನುತ್ತಮಂ ಅಂತ ವರ್ಣನೆ ಮಾಡಿದೆ. ಹೀಗೆ ಅವನು ಸ್ವಯಂ ಜ್ಞಾನ ಸ್ವರೂಪ. ನಪುಂಸಕಲಿಂಗದಲ್ಲೇ ಅವನನ್ನು ವರ್ಣನೆ ಮಾಡಿದ್ದಾರೆ ಜ್ಞಾನಂ ಅಂತ. ಪ್ರಮಾಣಂ ಅಂತಲೂ ಅವನು ವರ್ಣನೆ ಮಾಡ್ತಾರೆ. ಸರ್ವ ಪ್ರಮಾಣಗಳಿಗೂ ಅವನೇ ವಿಷಯ ಮತ್ತು ಅವನೇ ಜ್ಞಾನ ಸ್ವರೂಪ. ಅದನ್ನೇ ಈ ಪ್ರತಿಬೋಧ ಮಾತ್ರ ಅನ್ನೋದನ್ನು ಹೇಳ್ತದೆ. ಭಗವಂತನನ್ನು ಹೀಗೆ ಜ್ಞಾನ ಸ್ವರೂಪ ಅಂತ ಉಪಾಸನೆ ಮಾಡಿದರೆ ನಾವು ಕೂಡ ನಮಗೆ ಉಚಿತವಾದಂತಹ ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ನಮಗೆ ಯೋಗ್ಯವಾದ ಸರ್ವಜ್ಞತ್ವವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಏಕಂಚ ತತ್ವತೋ ವೇತ್ತುಂ ವಿನಾ ಸರ್ವಜ್ಞತಾಂ ನರಃ ನ ಸಮರ್ಥೋ ಮಹೇಂದ್ರೋಪಿ ತಸ್ಮಾತ್ ಸರ್ವತ್ರ ಜಿಜ್ಞಾಸೇತ್. ಒಂದೇ ಸಣ್ಣ ಸಂಗತಿಯನ್ನು, ಒಂದು ಏಕಾದಶಿ, ಒಂದು ಸಂಧ್ಯಾ ವಂದನೆ, ಇಂಥ ಸಣ್ಣ ಸಂಗತಿಗಳಿಂದ ಆರಂಭಿಸಿ ಅತಿ ದೊಡ್ಡ ಶಾಸ್ತ್ರೀಯ ರಹಸ್ಯಗಳನ್ನು ನಾವು ಅರ್ಥ ಮಾಡಿಕೊಳ್ಳಿಕ್ಕೂ ಕೂಡ ನಮ್ಮ ಮಟ್ಟಿನ ಸರ್ವಜ್ಞತ್ವ ಇಲ್ಲದೆ ಇದ್ದರೆ ಸಾಧ್ಯ ಆಗೋದಿಲ್ಲ ಅಂತಿದೆ. ಆದ್ದರಿಂದ ಭಗವಂತನನ್ನ ಸರ್ವಜ್ಞ, ಜ್ಞಾನ ಸ್ವರೂಪ ಅಂತ ಹೀಗೆ ಉಪಾಸನೆ ಮಾಡಿದರೆ ನಾವು ಕೂಡ ಆ ಜ್ಞಾನದ, ನಮ್ಮಲ್ಲಿರುವ ಜ್ಞಾನ ಸ್ವರೂಪವನ್ನು ಅಭಿವ್ಯಕ್ತ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅಲ್ಲಿ ಪ್ರತಿಬೋಧ ಮಾತ್ರ ಅಂದರೆ ಜ್ಞಾನ ಸ್ವರೂಪ ಅಂತ ಅದರ ತಾತ್ಪರ್ಯ. ನಿರ್ದೋಷ ಜ್ಞಾನ ಸ್ವರೂಪಂ ಅಂತ. ಮಾತ್ರ ಶಬ್ದ ಅವಧಾರಣಾರ್ಥ ಅಂತ ವಿಜಯಧ್ವಜರು ಬರೆದಿದ್ದಾರೆ. ಕೇವಲ ಜ್ಞಾನ ಸ್ವರೂಪ ಅಂತ. ಮತ್ತು ಅವನ ವ್ಯಕ್ತಿತ್ವದಲ್ಲಿ ನಾನು ಅರ್ಥ ಮಾಡಿಕೊಂಡಿರುವಂತೆ ಜ್ಞಾನ ಅಂತ ಅನ್ನೋದು ಬಹಳ ಮುಖ್ಯ. ಜ್ಞಾನಾನಂದೋ ಜ್ಞಾನಬಲೋ ಜ್ಞಾನವೀರ್ಯ ಉದಾಹೃತಃ ಅಂತ ಭಾಗವತ ತಾತ್ಪರ್ಯದಲ್ಲಿ ಇದೇ 2ನೇ ಸ್ಕಂದದಲ್ಲಿ ಒಂದು ಕಡೆ ಮಾತು ಕೇಳಿ ಬರ್ತದೆ. ಭಗವಂತನ ಆನಂದ ಏನಿದೆ ಅದು ಜ್ಞಾನಾನಂದ, ಜ್ಞಾನ ಸ್ವರೂಪವಾದ ಆನಂದ. ಜ್ಞಾನ ಬಲ, ಅವನ ಬಲವೂ ಜ್ಞಾನ ಸ್ವರೂಪವಾದದ್ದು, ಅವನ ವೀರ್ಯವೂ ಕೂಡ ಜ್ಞಾನ ಸ್ವರೂಪವು ಅಂತ ಹೀಗೆ ಅಂದು ವರ್ಣನೆ ಮಾಡ್ತಾರೆ. ಆದ್ದರಿಂದ ಪ್ರತಿಬೋಧ ಮಾತ್ರ ಅಂದರೆ ಕೇವಲ ಜ್ಞಾನ ಸ್ವರೂಪ ಅಂತ ಒಂದರ್ಥ. ಜ್ಞಾನ ಅಂತನ್ನುವುದು ಯಾರ ವ್ಯಕ್ತಿತ್ವದಲ್ಲಿ ಬಹಳ ಪ್ರಧಾನವಾದ ಗುಣವೋ ಅವನು ಅಂತ ಮತ್ತೊಂದು ಅರ್ಥ. ಇದು ಹೀಗೆ ಹೇಳಿದಾಗ ಉಳಿದವರಿಗೆ, ಇದನ್ನು ಕೇಳುವವರಿಗೆಲ್ಲರಿಗೂ ಕೂಡ ನನ್ನ ಮಾತು ಒಪ್ಪಿಗೆ ಆಗ್ತದೋ ಇಲ್ಲೋ ಗೊತ್ತಿಲ್ಲ. ಜ್ಞಾನ ಅನ್ನುವುದು ಪ್ರಧಾನ, ಸುಖವೂ ಪ್ರಧಾನ. ಷಣ್ಣಾಂ ಭಗ ಇತೀರಣ ಅಂತಿದೆ. ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸಃ ಶ್ರಿಯ ಜ್ಞಾನ ವೈರಾಗ್ಯಯೋಶ್ಚಯೋ ಷಣ್ಣಾಂ ಭಗ ಇತೀರಣ. 6 ಗುಣಗಳಿಗೆ ಭಗ ಅಂತ ಹೇಳ್ತಾರೆ. ಅದರಲ್ಲಿ ಯಾವುದು ಮುಖ್ಯ ಯಾವುದು ಅಮುಖ್ಯ ಅಂತ ಅನ್ನೋದು ನಾವು ಹೇಳಲಿಕ್ಕೆ ಬರೋದಿಲ್ಲ. ಎಲ್ಲವೂ ಮುಖ್ಯವೇ. ಎಲ್ಲ ಗುಣಗಳು ಕೂಡ ಸವಿಶೇಷಾಭಿನ್ನ ಅನ್ನೋದು ಸಿದ್ಧಾಂತ. ಆದರೆ ಭಗವಂತ ಸರ್ವಜ್ಞ, ಎಲ್ಲ ಅನಾದಿ ಕಾಲದಿಂದಲೂ ಅನಂತ ಕಾಲದವರೆಗೂ ಕೂಡ ನಮ್ಮೊಳಗೆ ಹೊರಗೂ ನಿಂತು ಇದೆಲ್ಲವನ್ನು ಅವನು ನೋಡ್ತಾ ಇದ್ದಾನೆ, ಸಾಕ್ಷಿಯಾಗಿದ್ದಾನೆ. ಹೀಗೆ ಜ್ಞಾನದ ಮೂಲಕವೇ ಅವನ ಎಲ್ಲ ಕೆಲಸಗಳು ನಡೀತವೆ. ನಮಗಾದರೆ ನಾವು ತಿಳಿದು ಕೆಲಸವನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಅರಿತು ಅದನ್ನು ಮಾಡಲಿಕ್ಕೆ ಬೇಕಾದ ಶಕ್ತಿಯನ್ನು ಸಂಪಾದನೆ ಮಾಡಿ ಅದನ್ನು ಕಾರ್ಯರೂಪಕ್ಕೆ ತರಬೇಕಾಗ್ತದೆ. ಭಗವಂತಂದು ಹಾಗಲ್ಲ. ಅವನು ಜ್ಞಾನಸ್ವರೂಪನಾದ್ದರಿಂದ ಆ ಜ್ಞಾನವೆಂಬ ಆತನ ಗುಣದಿಂದಲೇ ಎಲ್ಲವೂ ಕೂಡ ನಡೀತದೆ. ಹೀಗೆ ಭಗವಂತನ ಗುಣಗಳು ಸವಿಶೇಷಾಭಿನ್ನ ಅನ್ನುವುದಕ್ಕೆ ಹೀಗೂ ಒಂದರ್ಥ. ಜ್ಞಾನ ಎಂಬುದು ಮುಖ್ಯ. ಜ್ಞಾನರೂಪವಾದ ಆನಂದ, ಜ್ಞಾನರೂಪವಾದ ಬಲ, ಜ್ಞಾನರೂಪವಾದ ವೀರ್ಯ, ಜ್ಞಾನರೂಪವಾದ ಐಶ್ವರ್ಯ, ಜ್ಞಾನರೂಪವಾದ ವೈರಾಗ್ಯ ಇದ್ದವನು, ಜ್ಞಾನರೂಪವಾದ 6 ಗುಣಗಳುಳ್ಳವನಾದ್ದರಿಂದ ಅವನನ್ನು ನಾವು ಭಗವಾನ್ ಅಂತ ಶಬ್ದದಿಂದ ಹೇಳ್ತೇವೆ. ಮುಂದೆ ಶುದ್ಧಂ ಅಂತಿದೆ. ಶುದ್ಧಂ ಅಂದರೆ ದೋಷರಹಿತ, ರಾಗಾದಿ ದೋಷರಹಿತ ಅಂತ ಅರ್ಥ. ಇದು ನಿತ್ಯವೂ ನಾವು ಪಠಿಸಬೇಕಾದಂಥ ಒಂದು ವಿಶೇಷ ಅರ್ಥ. ಬ್ರಹ್ಮಾಕ್ಷರಮಜಂ ನಿತ್ಯಂ ಯಥಾಸೋ ಪುರುಷೋತ್ತಮ ತಥಾ ರಾಗಾದಯೋ ದೋಷಾ ಪ್ರಯಾತ್ತು ಪ್ರಥಮಮ್ಮ ಅಂತ ದೇವಪೂಜಾ ಮಾಡುವಾಗ ಈ ಬ್ರಹ್ಮ ಇವನು ನಾಶರಹಿತ, ದೋಷರಹಿತ. ಅವನನ್ನಾಗಿ ದೋಷರಹಿತ ಅಂತ ನಾವು ಉಪಾಸನೆ ಮಾಡಿದ್ದರಿಂದ ನಮ್ಮೆಲ್ಲ ದೋಷಗಳು ಪರಿಹಾರ ಕಾಣಲಿ ಅಂತ ಅವನೆದುರಿಗೆ, ಭಗವಂತನೆದುರಿಗೆ ನಿಂತು ಅಥವಾ ಕೂತ್ಕೊಂಡು ಅವನನ್ನು ದೋಷರಹಿತ ಅಂತ ನಾವು ತಿಳಿಯುವ ಮೂಲಕ ನಾವು ದೋಷರಹಿತರಾಗುವ ಪ್ರಯತ್ನ ಮಾಡೋಣ ಅಂತ ಒಂದು ಸಂಕಲ್ಪವನ್ನು, ಅಂಥ ಒಂದು ಬದ್ಧತೆಯನ್ನು ನಾವು ಆ ಪೂಜಾ ಕಾಲದಲ್ಲಿ ತೋರಿಸ್ತೇವೆ. ಮುಂದೆ ಸಮಂ ಅಂತಿದೆ. ಸಮ ಅಂದರೆ ಯಾವತ್ತೂ ಎಲ್ಲ ಕಾಲದಲ್ಲಿಯೂ ಎಲ್ಲ ದೇಶಗಳಲ್ಲಿಯೂ ಏಕಪ್ರಕಾರವಾಗಿರುವವನು ಅಂತ ಅದರ ಅರ್ಥ. ಒಂದು ಪರಮಾಣುವಿನಲ್ಲಿಯೂ ಅತಿ ದೊಡ್ಡದಾದ ಮಹತ್ತತ್ವದಲ್ಲಿಯೂ ಆಕಾಶದಲ್ಲಿಯೂ ಎಲ್ಲ ಕಡೆಯೂ ಅವನಿಗೆ ಗುಣಗಳಿಗೆ ವ್ಯತ್ಯಾಸ ಇಲ್ಲ ಅಂತ ಒಂದರ್ಥ.
ಅಥವಾ ವೈಷಮ್ಯ ನೈರ್ಘಣ್ಯ ಅನ್ನೋ ದೋಷ ಇಲ್ಲ. ದುಷ್ಟರಲ್ಲೂ ಇದ್ದಾನೆ, ಸಜ್ಜನರಲ್ಲೂ ಇದ್ದಾನೆ. ಎಲ್ಲೂ ಯಾರ ಬಗ್ಗೆಯೂ ಕೂಡ ನಮಗೆ ಇರುವಂತೆ ಪ್ರಾಕೃತವಾದ ಒಂದು ದ್ವೇಷ, ಪ್ರಾಕೃತವಾದ ಪ್ರೀತಿ ಇದ್ಯಾವುದು ಯಾರ ಬಗ್ಗೆಯೂ ಕೂಡ ಅವನಿಗಿಲ್ಲ. ಸತ್ ಅಸತಃ ಪರಂ ಅಂತಿದೆಯಲ್ಲ, ಸತ್ಗಿಂತಲೂ ಪರ, ಅಸತ್ಗಿಂತಲೂ ಪರ ಅಂತ. ಸತ್ ಅಂದರೆ ವ್ಯಕ್ತವಾದ ಜಗತ್ತು, ಕಾರ್ಯರೂಪದಿಂದ ವ್ಯಕ್ತವಾದ ಜಗತ್ತು. ಅಸತ್ ಅಂದರೆ ಕಾರಣ ರೂಪದಿಂದ ಅವ್ಯಕ್ತವಾದ ಒಂದು ಜಗತ್ತು. ನಮ್ಮೆದುರಿಗೆ ಒಂದು ಮಡಕೆ ಇದ್ದರೆ ಆ ಮಡಕೆ ರೂಪದಿಂದ ಆ ಘಟ ಅನ್ನೋದು ನಮಗೆ ಕಣ್ಣಿಗೆ ಕಾಣಿಸ್ತದೆ. ಘಟ ಅಥವಾ ಮಡಕೆ ನಮಗೆ ಕಣ್ಣಿಗೆ ಕಾಣಿಸ್ತದೆ, ಅದು ವ್ಯಕ್ತ. ಅದ್ರ ಹಿಂದೆ ಏನೇನು ಕಾರಣಗಳಿದ್ವು ಅನ್ನೋದು ನಮ್ಗೆ ಗೊತ್ತಾಗೋದಿಲ್ಲ. ಹಾಗೆ ನೋಡಿದರೆ ಗಡಿಗೆ ತಯಾರಾಗಲಿಕ್ಕೆ ಮಣ್ಣೊಂದು ಸಾಕಾದ್ದರಿಂದ ಗಡಿಗೆಯನ್ನು ನೋಡಿದ ಕೂಡಲೇ ಪೂರ್ಣವಾಗಿ ಮಣ್ಣಿಂದ ಗೊತ್ತಾಗೇ ಬಿಡ್ತದೆ ನಮಗೆ. ಒಂದು ಬಂಗಾರದ ಆಭರಣ ನಮಗೆ ಬಂದರೆ ಅದರಲ್ಲಿ ಬಂಗಾರ ಇದೆಯೋ, ಮತ್ತು ಯಾವ್ಯಾವ ಲೋಹಗಳಿವೆ, ಅದು ನಕಲಿ ಬಂಗಾರವಾಗಿದ್ದರೆ ಮತ್ತು ಅದರಲ್ಲಿ ಏನು ಸೇರಿಕೊಂಡಿದೆ ಅನ್ನೋದು ಗೊತ್ತಾಗೋದೇ ಇಲ್ಲ, ಅದು ವಿಷಯ ಬೇರೆ. ನಕಲಿ ಬಂಗಾರ ಆಗಿಲ್ಲದೆ ಹೋದರೂ ಶುದ್ಧವಾದ ಬಂಗಾರದ ಆಭರಣವೇ ಆಗಿದ್ದರು ಆ ಬಂಗಾರದ ಆಭರಣದ ತಯಾರಿಕೆಗಾಗಿ ಅದಕ್ಕೊಂದಿಷ್ಟು ಆಭರಣ, ಒಂದಿಷ್ಟು ಲೋಹಗಳನ್ನು ಸೇರಿಸಿರ್ತಾರೆ. ಅವು ಏನು ಸೇರಿಸಿದ್ದಾರೆ ಅಂತ ನಮಗೆ ಯಾರಿಗೂ ಗೊತ್ತಾಗೋದೇ ಇಲ್ಲ. ಒಂದ್ಯಾವುದೋ ಮನೆ, ಒಂದ್ಯಾವುದೋ ಒಂದು ಪರ್ವತ ಅಂತೂ ನಮ್ಮೆದುರಿಗೆ ಕಾಣಿಸುವಂಥ, ನಾವು ಉಪಯೋಗ ಮಾಡುವಂಥ ಪೃಥ್ವಿ, ಅಪ, ತೇಜಸ್ಸು, ವಾಯು, ಆಕಾಶ, ಈ ಮಹಾಭೂತಗಳು, ಆ ಮಹಾಭೂತಗಳಿಂದ ಹುಟ್ಟಿರುವ ನಾವು ನಿತ್ಯ ಮನೆಯ ಮಠಗಳಲ್ಲಿ ಉಪಯೋಗ ಮಾಡುವ ಎಲ್ಲ ಉಪಕರಣಗಳು, ಇವೆಲ್ಲವೂ ಕೂಡ ವ್ಯಕ್ತ. ಆದರೆ ಅದ್ರ ಹಿಂದೆ ಯಾವ್ಯಾವ ಉಪಕರಣಗಳಿಂದ ಏನೇನು ಮಾಡಿದ್ದಾರೆ ಅಂತ ನಮಗೇನು ಗೊತ್ತಾಗ್ತದೆ? ಅಡುಗೆ ಮಾಡಿ ಊಟಕ್ಕೆ ಹಾಕಿದರೆ ನಮಗೆ ಅದನ್ನು ಯಾವ ತರಕಾರಿಯಿಂದ ಮಾಡಿದ್ದಾರೆ, ಅದಕ್ಕೆ ಏನೇನು ಮಸಾಲೆ ಪದಾರ್ಥಗಳನ್ನು ಹಾಕಿದ್ದಾರೆ, ಏನು ರುಚಿ ಹಾಕಿದ್ದಾರೆ ಅಂತ ಗೊತ್ತಾಗೋದಿಲ್ಲ. ಹಾಕಿದ ಅಡುಗೆ ಅವರಿಗೊಬ್ಬರಿಗೆ ಗೊತ್ತಿರ್ತದೆ, ಉಳಿದವ್ರಿಗೆ ಯಾರಿಗೂ ಏನೂ ಗೊತ್ತೇ ಆಗೋದಿಲ್ಲ. ನಮ್ಮಂಥವರು ತಿಂದು ಉಂಡು ಬದುಕುವವರು, ತಿಂದೇ ಇದ್ರೆ ಸತ್ತು ಹೋಗುವಂಥವ್ರು. ಆ ತಿನ್ನುವ ಪದಾರ್ಥಗಳ ಬಗ್ಗೆನೇ ನಮ್ಗೆ ಸರಿಯಾದ ಜ್ಞಾನ ಇಲ್ಲ. ಆದ್ದರಿಂದ ಈ ಜಗತ್ತು ವ್ಯಕ್ತ. ಆ ವ್ಯಕ್ತವಾದ ಜಗತ್ತಿಗಿಂತಲೂ ಭಿನ್ನ ಅವ್ಯಕ್ತವಾದ, ಅಂದರೆ ನಾವು ಉಪಯೋಗ ಮಾಡುವ ಎಲ್ಲ ಕಾರ್ಯಗಳ ಹಿಂದಿನ ಕಾರಣಗಳಲ್ಲಿಯೂ ಕೂಡ ಅವನಿದ್ದಾನೆ, ಆದರೆ ಅದಕ್ಕಿಂತಲೂ ಅವನು ಭಿನ್ನ. ಅಥವಾ ಪೃಥ್ವಿ, ಅಪ, ತೇಜಸ್ಸು ಈ ಮೂರನ್ನ ವ್ಯಕ್ತ ಅಂತಾರೆ, ಸತ್ ಅಂತಾರೆ. ಅದಕ್ಕಿಂತಲೂ ಭಿನ್ನ. ಅಸತ್ ಅಂದರೆ ವಾಯು, ಆಕಾಶಗಳು, ಅವಕ್ಕಿಂತಲೂ ಅವನು ಭಿನ್ನ ಅಂತ ಮತ್ತೊಂದರ್ಥ. ಮತ್ತೆ ಆತ್ಮತತ್ವಂ ಅಂತ ಶಬ್ದ ಇದೆ. ಆತ್ಮತತ್ವ ಅಂತಂದ್ರೆ ಅವ್ಯಕ್ತ ಜನಹಮ್ಮಾನಾದ ಆತ್ಮತತ್ವಂ ಹರಿಸ್ಮೃತಃ ಅಂತ ಅಲ್ಲೇ ಬ್ರಹ್ಮತರ್ಕದಲ್ಲಿ ಆಚಾರ್ಯ ಉದ್ಧಾರ ಮಾಡಿದ್ದಾರೆ. ಆತ್ಮತತ್ವ ಅಂದರೆ ಆತ್ಮ ಅನ್ನೋ ಶಬ್ದಕ್ಕೆ ವೈಯಕ್ತಿಕ ಕಡೆ ಅರ್ಥ ನಾವು ನೋಡೇ ಇದ್ದೇವೆ. ಎಲ್ಲವನ್ನು ಸ್ವೀಕಾರ ಮಾಡುವವನು, ಎಲ್ಲವನ್ನು ವ್ಯಾಪಿಸಿಕೊಂಡಿರುವಂಥವನು, ಎಲ್ಲರೊಳಗೆ ಇರುವವನು, ಅಂತರ್ಯಾಮಿ ಅಂತ ಅರ್ಥ ಎಲ್ಲ ನೋಡಿದ್ದೇವೆ. ಆದರೆ ಆತ್ಮ ಅನ್ನೋ ಶಬ್ದ ಅರ್ಥವೂ ಗೊತ್ತಿದೆ, ತತ್ವ ಅನ್ನೋ ಶಬ್ದವೂ ನಮಗೆ ತತ್ವ ಎಂಬ ಶಬ್ದಕ್ಕೆ ಅರ್ಥವೂ ಗೊತ್ತಿದೆ. ಅನಾದ್ಯನಂತ ಕಾಲೇಪಿ ಯತ್ತಾದೃಶ ಮುದೀರ್ಯತೆ ಕುತಶ್ಚಿತ್ ಅನ್ಯಥಾ ನೇಯಾತ್ ತತ್ ತತ್ವಂ ತತ್ವತೋ ವಿದುಹು ಅಂತ ಆಚಾರ್ಯರೇ ಇದೇ 1ನೇ ಸ್ಕಂದದಲ್ಲಿ ಒಂದು ಕಡೆ ವರ್ಣನೆ ಮಾಡಿದ್ದಾರೆ. ಅನಾದಿ ಕಾಲದಿಂದಲೂ ಅನಂತ ಕಾಲದವರೆಗೂ ಒಂದೇ ರೀತಿಯಾಗಿರ್ತದೆ, ಯಾವ ವಿಕಾರವನ್ನು ಹೊಂದೋದಿಲ್ಲ. ಅದಕ್ಕೆ ತತ್ವ ಅಂತ ಹೇಳಬೇಕು ಅಂತ ಬಂದಿದೆ. ಆತ್ಮ ಎಂಬ ಶಬ್ದಕ್ಕೆ ಅರ್ಥವೂ ಬಂದಿದೆ, ತತ್ವ ಎಂಬ ಶಬ್ದಕ್ಕೆ ಅರ್ಥವೂ ಬಂದಿದೆ. ಆದರೆ ಆತ್ಮತತ್ವ ಎಂಬ ಶಬ್ದಕ್ಕೆ ಇದೊಂದು ಬೇರೆ ಅರ್ಥ. ಅವ್ಯಕ್ತ ತತ್ವದಿಂದಲೂ ಹಿಡಿದು ಒಂದು ಕೊನೆಯ ತತ್ವ, ಕೊನೆಯ ವಸ್ತುವಿನವರೆಗೂ ಕೂಡ ಯಾವ ಜಡದ ಬಗ್ಗೆಯೂ, ಯಾವ ಚೇತನದ ಬಗ್ಗೆಯೂ ಅವನಿಗೆ ಅಭಿಮಾನ ಇಲ್ಲ. ಲಕ್ಷ್ಮೀದೇವಿಗೆ ತನ್ನ ಅಧೀನದಲ್ಲಿರುವಂತಹ ಈ ಪ್ರಕೃತಿಯ ಬಗ್ಗೆ, ಜಡವಾದ ಪ್ರಕೃತಿಯ ಬಗ್ಗೆ ಅಭಿಮಾನ ಇದೆ. ಚತುರ್ಮುಖ ವಾಯುಗಳಿಗೆ ಮಹತ್ತತ್ವದ ಬಗ್ಗೆ ಅಭಿಮಾನ ಇದೆ, ಅಹಂಕಾರ ತತ್ವದ ಬಗ್ಗೆ ಅಭಿಮಾನ ಇದೆ ಅದ್ರ ಮುಂದಿನವರಿಗೆ. ಹೀಗೆ ಎಲ್ಲರೂ ಕೂಡ ತಮ್ಮ ತಮ್ಮ ತತ್ವಗಳ ಬಗ್ಗೆ, ತಾವು ಪ್ರತಿನಿಧಿಸುವ ತತ್ವಗಳ ಬಗ್ಗೆ ಅಭಿಮಾನ ಇದ್ದವರು. ಇವರಿಗೆ ಮಾತ್ರ ಯಾವ ತತ್ವದ ಬಗ್ಗೆಯೂ ಕೂಡ ಅಭಿಮಾನ ಇಲ್ಲ. ಇದು ಆ ಆತ್ಮತತ್ವ ಎಂಬ ಶಬ್ದದ ಒಂದು ವಿಶಿಷ್ಟವಾದ ಅರ್ಥ. ಶಬ್ದೋನು ಯತ್ರ ಪುರುಕಾರಕವಾನ್ ಕ್ರಿಯಾರ್ಥ ಅಂತ ಮುಂದೆ ನಾವು ನೋಡುವಂಥ ಶಬ್ದ. ಈ ವೇದಗಳಲ್ಲಿ, ಪುರಾಣಗಳಲ್ಲಿ ಏನೋ ಅನೇಕ ವಾಕ್ಯಗಳಿವೆ. ಅಲ್ಲಿ
ಅನೇಕ ಕಾರಕಗಳಂತೂ ಇದ್ದೇ ಇರ್ತವೆ. ಕರ್ತೃಕಾರಕ, ಕರ್ಮಕಾರಕ, ಕರಣ, ಸಂಪ್ರದಾನ, ಅಪಾದಾನ, ಅಧಿಕರಣ ಮೊದಲಾದ ಕಾರಕಗಳು ಇರ್ತಾ ಇರ್ತವೆ. ಇಂಥ ಎಲ್ಲ ಕಾರಕಗಳಿಂದಲೂ ಕೂಡಿದ ಸಕಲ ಶಾಸ್ತ್ರ ರಾಶಿಯೂ ಕೂಡ, ವೇದ ಪುರಾಣಾದಿ ಸಮಸ್ತ ಶಾಸ್ತ್ರ ರಾಶಿಯೂ ಕೂಡ, ಅದರಲ್ಲಿ ಅಗ್ನಿಷ್ಠೋಮಾದಿ ಯಾಗಗಳ ವರ್ಣನೆ ಇರ್ತದೆ, ಸಂಧ್ಯಾವಂದನೆ ಮೊದಲಾದ ಕ್ರಿಯೆಗಳ ಬಗ್ಗೆ ವರ್ಣನೆ ಇರಬಹುದು. ಅದು ಏನೇ ಇದ್ರೂ ಕೂಡ ಅದೆಲ್ಲವೂ ಈ ಭಗವಂತನನ್ನು ಪೂರ್ಣವಾಗಿ ವರ್ಣನೆ ಮಾಡಲಿಕ್ಕಾಗೋದಿಲ್ಲ, ಅಸಮರ್ಥ ಆಗ್ತದೆ. ವಿಜಯಧ್ವಜರು ಹೇಳ್ತಾರೆ, ಸಂಸಾರಕ್ಕೆ ಕಾರಣವಾದ ಈ ಪ್ರಕೃತಿಯ ಬಂಧನ ಅದು ಆ ಭಗವಂತನ ಎದುರಿಗೆ ಅಭಿಮುಖದಲ್ಲಿ ನಿಲ್ಲಕ್ಕೆ ನಾಚಿ ದೂರ ಸರಿತದೆ. ಹಾಗಿರುವಾಗ ಆ ಅಂಥ ಭಗವಂತನನ್ನು ಉಪಾಸನೆ ಮಾಡಿದ ಉಪಾಸಕರಿಂದಲೂ ಕೂಡ ಅದು ದೂರ ಇರ್ತದೆ ಅಂತ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಮೊದಲು ಭಗವಂತನಿಂದ ದೂರ ಇರ್ತದೆ, ಭಗವಂತನ ಉಪಾಸಕರಿಂದಲೂ ಅದು ದೂರ ಇರ್ತದೆ. ಇದು ವಿಜಯಧ್ವಜರು ಮಾಡಿದ ಅರ್ಥ. ಯಾದವಾರ್ಯರ ವ್ಯಾಖ್ಯಾನದಲ್ಲಿ ಪ್ರತಿಬೋಧ ಮಾತ್ರ ಅಂದರೆ ಜಡ ಅಮಿಶ್ರವಾದ ಜ್ಞಾನ ಸ್ವರೂಪ. ನಮಗೆ ಮೊದಲು ಜಡವಾದ ಮನಸ್ಸಿನಿಂದ ಜ್ಞಾನ, ಆಮೇಲೆ ಆತ್ಮಸ್ವರೂಪದಿಂದ ಜ್ಞಾನ ಬರಬೇಕು. ಆದರೆ ಭಗವಂತನಲ್ಲಿ ಜಡವಾದದ್ದು ಯಾವುದೂ ಇಲ್ಲ, ಆದ್ದರಿಂದ ಜಡದಿಂದ ಮಿಶ್ರವಲ್ಲದ ಜ್ಞಾನ ಸ್ವರೂಪ ಅವನು. ಪದ ಸಮನ್ವಯ ನ್ಯಾಯೇನ ಪ್ರವರ್ತಮಾನೋಪಿ, ಭಗವಂತನಲ್ಲಿ ಸಕಲ ಶಾಸ್ತ್ರಗಳ ಸಮನ್ವಯವನ್ನು ನಾವು ಮಾಡಲಿಕ್ಕೆ ಹೊರಟಾಗ ಒಟ್ಟಾರೆ ವಾಕ್ಯಗಳ ತಾತ್ಪರ್ಯವೂ ಅವನನ್ನು ಪೂರ್ಣವಾಗಿ ಹೇಳೋದಿಲ್ಲ. ಒಂದೊಂದು ಪದ, ಒಂದೊಂದು ಅಕ್ಷರದಿಂದ ಅವನನ್ನು ಪೂರ್ಣವಾಗಿ ಹೇಳೋಣ ಅಂದರೆ ಅವು ಕೂಡ ಪೂರ್ಣವಾಗಿ ಹೇಳೋದಿಲ್ಲ. ಆದರೆ ಇರುವ ಮಾರ್ಗ ಅದೊಂದೇ. ಶಾಸ್ತ್ರ ಇವನು ಎಂಥದಕ್ಕೆ ಅವನನ್ನು ಶಾಸ್ತ್ರ ವರ್ಣನೆ ಮಾಡಿದೆ, ಶಾಸ್ತ್ರದಿಂದಲೇ ಅವನನ್ನು ತಿಳ್ಕೊಳ್ಬೇಕು. ಯಾದವಾರ್ಯರು ವ್ಯಾಖ್ಯಾನ ಮಾಡುವಂತೆ ಅನೇನ ಹರಿಕೃಪಾ ದೃಷ್ಟಿ ವಿಷಯವೋ ಭಕ್ತೋಪಿ ನ ಮಾಯಾಧೀನ ಕಿಮು ಹರಿಹಿ ಇತ್ಯುಕ್ತಂ ಭವತೆ. ಭಗವಂತನ ಅನುಗ್ರಹಕ್ಕೆ ಪಾತ್ರನಾದ ಭಕ್ತನೂ ಕೂಡ ಮಾಯೆಗೆ ಅಧೀನನಾಗೋದಿಲ್ಲ. ಹೀಗಿರುವಾಗ ಭಗವಂತನ ಬಗ್ಗೆ ನಾವು ಏನು ಹೇಳಬೇಕು ಅಂತ ಯಾದವಾರ್ಯರು ಹೇಳಿದ ವ್ಯಾಖ್ಯಾನದಂತೆ ಮೊದಲು ಭಕ್ತರನ್ನು ತಗೊಂಡು ಭಕ್ತರೇ ಮಾಯೆಗೆ ಅಧೀನರಾಗೋದಿಲ್ಲ ಅಂದಮೇಲೆ ಭಗವಂತನ ಬಗ್ಗೆ ಏನು ಹೇಳಬೇಕು ಅಂತ ಕೊನೆಗೆ ಭಗವಂತನ ಬಗ್ಗೆ ಬಂದಿದೆ. ವಿಜಯಧ್ವಜರ ವ್ಯಾಖ್ಯಾನದಲ್ಲಿ ಭಗವಂತನ ಎದುರಿಗೆ ಅದು ನಿಲ್ಲಕ್ಕೆ ಸಮರ್ಥ ಅಲ್ಲ ಈ ಮಾಯೆ, ಅಂಥ ಭಗವಂತನ ಉಪಾಸನೆ ಮಾಡುವಂತಹ ಭಕ್ತರ ಎದುರಿಗೂ ಅದು ಬರೋದಿಲ್ಲ ಅಂತ ಮೊದಲು ಭಗವಂತ, ಆಮೇಲೆ ಭಕ್ತರ ಬಗ್ಗೆ ವಿಜಯಧ್ವಜರು ಹೇಳಿದ್ದಾರೆ. ಭಾಗವತ ತಾತ್ಪರ್ಯದಲ್ಲಿ ಬಂದಿರುವಂತಹ ಅಶಬ್ದಶ್ಚ ಅಪ್ರಸಿದ್ಧತ್ವ ಅದೊಂದು ನಾವು ನೋಡೋದು ಬಾಕಿ. ಅವನನ್ನು ಅಶಬ್ದ ಅಂತ ಹೇಳುವುದು ಯಾಕೆ ಅಂದರೆ ಅಪ್ರಸಿದ್ಧನಾದ್ರಿಂದ, ಪೂರ್ಣವಾಗಿ ಅವನು ಹೇಳಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಶಬ್ದ ಅವನನ್ನು ಹೇಳುವುದೇ ಇಲ್ಲ ಅಂತ ತಾತ್ಪರ್ಯ ಅಲ್ಲ. ಅನೇಕರು ವ್ಯಾಖ್ಯಾನ ಮಾಡುವಂತೆ ಭಗವಂತನ ಬಗ್ಗೆ ಏನು ಅವಾಸ್ತವಿಕವಾದ ಆಕಾರವನ್ನು ನಾವೆಲ್ಲ ಕಲ್ಪನೆ ಮಾಡಿಕೊಂಡಿದ್ದೇವೆ ಅದನ್ನು ಇಲ್ಲ ಅಂತ ಶಾಸ್ತ್ರ ತಿಳಿಸ್ತದೆ. ಭಗವಂತ ಹೇಗಿದ್ದಾನೆ ಅನ್ನೋದನ್ನು ತಿಳಿಸುವುದಿಲ್ಲ, ಹೇಗಿಲ್ಲ ಅನ್ನೋದನ್ನು ಮಾತ್ರ ತಿಳಿಸ್ತದೆ ಅಂತ ವ್ಯಾಖ್ಯಾನ ಮಾಡ್ತಾರೆ. ಆ ವಿಷಯ ಸರಿನೇ, ಆದರೂ ಹೇಗಿದ್ದಾನೆ ಅನ್ನೋದನ್ನು ಸ್ವಲ್ಪ ಆದರೂ ತಿಳಿಸ್ತದೆ, ಸ್ವಲ್ಪವೂ ತಿಳಿಸೋದಿಲ್ಲ ಅಂತ ಹೇಳಬಾರದು. ಈ ಶ್ರೀಧರರು ಮೊದಲಾದವರು ಹಾಗೆ ಹೇಳ್ತಾರೆ, ಆರೋಪಿತ ನಿವೃತ್ತಾವೇವ ಶಬ್ದಸ್ಯ ವ್ಯಾಪಾರ. ಭಗವಂತನ ಬಗ್ಗೆ ನಾವೇನು ಆರೋಪಿತವಾದ ಸ್ವರೂಪವನ್ನು ತಿಳ್ಕೊಂಡಿದ್ದೇವೆ, ಕಲ್ಪಿತವಾದ ಸ್ವರೂಪ ಅದು ಇಲ್ಲ ಅಂತ ಹೇಳುವುದು ಮಾತ್ರ ಅದರ ಕೆಲಸ. ನತು ತದ್ಬೋಧೆ, ಆ ಭಗವಂತನನ್ನು ತಿಳಿಯುವುದರಲ್ಲಿ ಆ ಶಬ್ದದ ಪಾತ್ರ ಏನೂ ಇಲ್ಲ ಅಂತ. ವೀರರಾಘವರು ವ್ಯಾಖ್ಯಾನ ಮಾಡುವಂತೆ ಕರ್ಮಕಾಂಡ ಅವನನ್ನು ತಿಳಿಸೋದಿಲ್ಲ. ವೇದದಲ್ಲಿ ಕರ್ಮಕಾಂಡ, ಜ್ಞಾನಕಾಂಡ ಅಂತ ಎರಡಿವೆ. ಕರ್ಮಕಾಂಡಗಳು ಅವನನ್ನು ತಿಳಿಸೋದಿಲ್ಲ, ಜ್ಞಾನಕಾಂಡ ಮಾತ್ರ ಆತನನ್ನು ತಿಳಿಸ್ತದೆ. ಆದರೆ ಈ ಎಲ್ಲ ವ್ಯಾಖ್ಯಾನಗಳಿಗಿಂತ ಅಶಬ್ದಶ್ಚ ಅಪ್ರಸಿದ್ಧತ್ವ ಅಂತ ಆಚಾರ್ಯರು ಕೊಟ್ಟಿರುವಂತಹ ಒಂದು ಅಭಿಪ್ರಾಯ ಏನಿದೆ, ಅದೇ ಹೆಚ್ಚು ಸಮಂಜಸ ಆಗಿದೆ. ಶಬ್ದಗಳು ಆತನ ಸ್ವರೂಪವನ್ನು ವರ್ಣನೆ ಮಾಡ್ತವೆ, ಪೂರ್ಣವಾಗಿ ವರ್ಣನೆ ಮಾಡೋದಿಲ್ಲ, ಆದರೆ ಸ್ವಲ್ಪ ಸ್ವಲ್ಪವಾಗಿ ಆದರೂ ವರ್ಣನೆ ಮಾಡಿಯೇ ಮಾಡ್ತವೆ.
ಪೂರ್ಣವಾಗಿ ಯಾಕೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂದರೆ ಅಪ್ರಸಿದ್ಧತ್ವ. ಶಬ್ದಗಳಿಗೆ ಯಾವುದೇ ಲೌಕಿಕ ವಸ್ತುಗಳನ್ನು ಕೂಡ ಪೂರ್ಣವಾಗಿ ತಿಳಿಸುವ ಒಂದು ಶಕ್ತಿ ಇಲ್ಲ. ಶಬ್ದಗಳಿಂದ ಕೇಳಿದ ಮೇಲೆ ಮತ್ತೆ ಆ ವಸ್ತುವನ್ನು ಕಣ್ಣಾರೆ ನೋಡಬೇಕು ಅಂತ ನಾವು ಹಾತೊರಿತೇವೆ. ಹಾಗಿರುವಾಗ ಅಲೌಕಿಕನಾದ ಅಪ್ರಾಕೃತನಾದಂತಹ ಭಗವಂತನ ಸ್ವರೂಪವನ್ನು ಪೂರ್ಣವಾಗಿ ತಿಳಿಸ್ಲಿಕ್ಕೆ ಆಗೋದಿಲ್ಲ ಅಂತ ತಾತ್ಪರ್ಯ ಆಗ್ತದೆ. ಈ ಶ್ಲೋಕದಲ್ಲಿ ಅಭಿಮುಖೆ ಅಂತ ಶಬ್ದ ಇದೆಯಲ್ಲ, ಅದ್ರ ಬಗ್ಗೆ ನಾವೊಂದಿಷ್ಟು ವಿಚಾರ ಮಾಡಬೇಕು. ಅಭಿಮುಖೆ ಅಂದರೆ ಎದುರುಗಡೆ ಅಂತ ಒಂದು ಅರ್ಥ, ಭಗವಂತನ ಎದುರುಗಡೆ ಅಂತ ಒಂದು ಅರ್ಥ ಆಗ್ತದೆ. ಮಾಯಾ ಪರೈತ್ಯ ಅಭಿಮುಖೇ ಚ ಅಥವಾ ಅಭಿಮುಖೇವ ಚ ಅನ್ನೋ ಪಾಠ ಹೆಚ್ಚು ಚೆನ್ನಾಗಿರ್ತದೆ. ಆ ಭಗವಂತನ ಎದುರಿಗೆ ಅಭಿಮುಖೆ ಎದುರುಗಡೆ ನಿಲ್ಲಕ್ಕೆ ಮಾಯೆಗೂ ನಾಚಿಕೆ ಆಗ್ತದೆ, ದೂರ ಹೋಗ್ತದೆ ಅಂತ. ಅಭಿಮುಖೆ ಅನ್ನೋ ಶಬ್ದಕ್ಕೆ ಆ ಭಗವಂತನ ದೃಷ್ಟಿಗೆ ಪಾತ್ರನಾದ ಜೀವ ಅಂತ ಅರ್ಥ ಮಾಡಿದ್ದಾರೆ ಯಾದವಾರ್ಯರು. ಆದರೆ ಅಭಿಮುಖ ಪ್ರಮುಖ ಇತ್ಯಾದಿ ಶಬ್ದಗಳಿಗೆ ಸಹಜವಾದ ಅರ್ಥ ಎದುರುಗಡೆ ಅಂತ. ತೇವಸ್ಥಿತ ಪ್ರಮುಖೇ ಯಥಾರ್ಥ ರಾಷ್ಟ್ರ ಅಂತೆಲ್ಲ ಭಗವದ್ಗೀತಾದಲ್ಲಿ ಪ್ರಯೋಗ ಇದೆ. ಆದ್ದರಿಂದ ಅಭಿಮುಖೆ ಪ್ರಮುಖೆ ಇವೆಲ್ಲ ಶಬ್ದಗಳಿಗೂ ಕೂಡ ಎದುರುಗಡೆ ಅಂತ ಅರ್ಥ. ಯಾರ ಎದುರಿಗೆ ಅಂದರೆ ಭಗವಂತನ ಎದುರಿಗೆ ಮಾಯೆ ನಿಲ್ಲಕ್ಕೆ ಆಗೋದಿಲ್ಲ. ಇದೆಲ್ಲ ಭಗವಂತನ ಮಹಿಮೆಯನ್ನೇ ಹೇಳುವ ಪ್ರಸಂಗ. ಭಗವಂತನ ಎದುರಿಗೆ ಮಾಯೆಯೂ ನಿಲ್ಲಲಿಕ್ಕೆ ಆಗದೆ ನಾಚಿ ದೂರ ಸರಿತದೆ ಅಂತ ನಾವು ಅವನನ್ನು ಉಪಾಸನೆ ಮಾಡಿದರೆ ನಾವು ಕೂಡ ಮಾಯೆಯ ಒಂದು ಹಿಡಿತಕ್ಕೆ ಸಿಗದೆ ದೂರ ಇರ್ತೀವಿ ಅಂತ ಅದರ ತಾತ್ಪರ್ಯ. ಅಭಿಮುಖ ಅನ್ನೋ ಶಬ್ದಕ್ಕೆ ಅವನ ಅನುಗ್ರಹಕ್ಕೆ ಪಾತ್ರನಾದ ಜೀವ ಅಂತ ಹೀಗೆ ಏನು ಯಾವ್ದಾರು ಅರ್ಥ ಮಾಡಿದ್ದಾರೆ. ಸ್ವಲ್ಪ ಅದು ಎಳೆದು ಮಾಡಿದ ಅರ್ಥ. ಆ ಅರ್ಥ ತಪ್ಪು ಅಂತ ಹೇಳೋದಿಲ್ಲ. ಹಾಗೆ ಅವರಿಗೆ ಕಂಡಿದ್ರೆ ಆ ಅರ್ಥದಿಂದ ಅವರಿಗೆ ಸಂತೋಷ ಆಗಿ ಹೋಗಿದ್ರೆ ಅದು ಯೋಗ್ಯವಾದ ವಿಷಯವೇ. ಭಾಗವತಾದ ಶಾಸ್ತ್ರಗಳನ್ನು ಓದಿದಾಗ ಹೇಗೆ ಯಾವ್ಯಾವ ಶಬ್ದದಿಂದ ಏನೇನು ಅರ್ಥ ಬರಬೇಕು ಅನ್ನೋದನ್ನು ಆಯಾ ವ್ಯಕ್ತಿಯೇ ತೀರ್ಮಾನಿಸಬೇಕು. ಅಂತೂ ಇಲ್ಲಿ ಭಗವಂತನ ಎದುರಿಗೆ ಮಾಯೆ ನಿಲ್ಲದೆ ನಾಚಿ ದೂರ ಹೋಗ್ತದೆ ಅನ್ನೋದು ಹೆಚ್ಚು ಸುಂದರವಾದ ಅರ್ಥ. ಅವನ ಭಕ್ತರ ಬಗ್ಗೆ ಅದೇನು ಹೇಳ್ತಾನೇ ಇಲ್ಲ. ಅದನ್ನು ನಾವು ಇಂಪ್ಲೈಡ್ ಮೀನಿಂಗ್, ಲಾಕ್ಷಣಿಕ ಅರ್ಥವಾಗಿ, ಸೂಚಿತವಾದ ಅರ್ಥವಾಗಿ ತಗೋಬೇಕಷ್ಟೆ. ಭಗವಂತನ ಎದುರಿಗೆ ಅದು ಮಾಯೆ ನಿಲ್ಲೋದಿಲ್ಲ ಅಂದಮೇಲೆ ಭಗವಂತನನ್ನ ಮಾಯಾ ವಿದೂರ ಅಂತ ಉಪಾಸನೆ ಮಾಡಿದರೆ ನಮಗೂ ಮಾಯೆ ತೊಂದರೆ ಕೊಡೋದಿಲ್ಲ ಅನ್ನೋದು ನಾವು ಅರ್ಥ ಮಾಡ್ಕೊಳ್ಬೇಕಾದ ಸಂಗತಿ ಅಷ್ಟೆ. ಶಬ್ದದಿಂದ ಆ ಭಗವಂತನ ಎದುರಿಗೆ ಮಾಯೆ ನಿಲ್ಲೋದಿಲ್ಲ, ಭಗವಂತನ ಭಕ್ತರ ಎದುರಿಗೂ ಮಾಯೆ ನಿಲ್ಲೋದಿಲ್ಲ ಅಂತ ಗೊತ್ತಾಗೋದಿಲ್ಲ. ಭಗವಂತನ ಎದುರಿಗೆ ಮಾಯೆ ನಿಲ್ಲೋದಿಲ್ಲ ಅನ್ನೋದು ಮಾತ್ರ ಶಬ್ದದಿಂದ ತಿಳಿದು ಬರುವಂಥ ಅರ್ಥ. ಅದರಲ್ಲೊಂದು ಶೃಂಗಾರವೂ ಕೂಡ ಇದೆ. ಮಾಯಾ ಅಂದರೆ ಬಂಧಕ ಪ್ರಕೃತಿಯ ಅಭಿಮಾನಿಯಾದಂತಹ ಲಕ್ಷ್ಮೀದೇವಿ, ಶ್ರೀಭೂ ದುರ್ಗಾ ರೂಪದ ಇರುವಂತಹ ಲಕ್ಷ್ಮೀದೇವಿ ಅವನ ಎದುರಿಗೆ ನಿಲ್ಲಲಿಕ್ಕಾಗದೆ ನಾಚಿ ದೂರ ಸರಿತಾಳೆ ಅಂತ. ಶ್ರೀಶ್ಚತೆ ಲಕ್ಷ್ಮೀಶ್ಚ ಪತ್ನಿಯು, ಭಗವಂತನಿಗೆ ಶ್ರೀ ಅಂತೊಂದು ಲಕ್ಷ್ಮಿ ಅಂತೊಂದು ಎರಡು ರೂಪಗಳನ್ನು ಹೊಂದಿರುವ ಲಕ್ಷ್ಮೀದೇವಿ ಪತ್ನಿಯಾಗಿದ್ದಾಳೆ ಅಂತ ಕೆಲವು ಕಡೆ ಇದೆ. ಇನ್ನು ಕೆಲವು ಶಾಖೆಗಳಲ್ಲಿ ಹ್ರೀಶ್ಚತೆ ಲಕ್ಷ್ಮೀಶ್ಚ ಅಂತಿದೆ. ಲಕ್ಷ್ಮೀದೇವಿಗೆ ಹ್ರೀ ಅಂತ ಒಂದು ರೂಪ ಇದೆ. ಆದ್ದರಿಂದ ಅವಳು ನಾಚಿ ದೂರ ಇರ್ತಾಳೆ ಭಗವಂತನ ಎದುರಿಗೆ ಅಂತನ್ನುವುದು ಅವಳ ಸ್ತ್ರೀತ್ವಕ್ಕೆ ಒಪ್ಪುವಂಥ ಒಂದು ವರ್ಣನವೇ ಶೃಂಗಾರ ಅಲ್ಲಿದೆ. ಇದನ್ನ ಒಂದೆರಡು ಕಡೆ ವ್ಯಾಸರು ವರ್ಣನೆ ಮಾಡ್ತಾರೆ. ಪ್ರಥಮ ಸ್ಕಂದದಲ್ಲಿ ಒಂದು ಕಡೆ ಹೇಳ್ತಾರೆ, ದಶಮ ಸ್ಕಂದದಲ್ಲಿ ಒಂದು ಕಡೆ ಹೇಳ್ತಾರೆ. ಉತ್ತಸ್ತುರಾರಾತ್ ಸಹಸಾ ಆಸನಾಶ್ರಯ ಸಾಕಂಪಿತ ವ್ರೀಡಿತ ಲೋಚನಾನನಾಹ ಅಂತ. ಕೃಷ್ಣ ಬಂದ ಕೂಡಲೇ ಅವರು ಸಂಭ್ರಮದಿಂದ ಮೇಲೆ ಹೇಳ್ತಿದ್ರಂತೆ ಅವರ ಪತ್ನಿಯರು. ಅವರ ಕಣ್ಣು ಮುಖದಲ್ಲಿ ನಾಚಿಕೆ ತುಂಬಿ ತುಳುಕ್ತಿತ್ತಂತೆ. ನೋಟದಿಂದಲೇ ಅವನನ್ನು ಆಲಂಗಿಸ್ಕೊಳ್ತಿದ್ರಂತೆ. ನಿರುದ್ಧಮಪ್ಯಸ್ರವದಂಬು ನೇತ್ರಯೋ ವಿಲಜ್ಜತೀನಾಂ ಭೃಗುವರ್ಯ ವೈಕ್ಲವಾತ್ ಅಂತ ಅಲ್ಲೇ ಮುಂದೊಂದು ಕಡೆ ಹೇಳ್ತಾರೆ. ನಾಚಿಕೆ ತುಂಬಿದ ಕಣ್ಣಿನಿಂದ ಸುರಿದ ನೀರನ್ನ ಅವರಿಗೆ ತಡೆಯಲಿಕ್ಕಾಗಲಿಲ್ಲ ಅಂತ. ಆನಂದದ ಕಣ್ಣೀರು ಸುರಿದು ಹೋಯಿತು. ಹೀಗೆ ವಿಲಜ್ಜತೀನಾಂ ಮತ್ತೊಂದು ಕಡೆ ಹೇಳ್ತಾರೆ. ಅದು ತುಂಬ ಸುಂದರವಾದ ಒಂದು ವರ್ಣನೆ. ಕೃಷ್ಣನಿಗೆ 16,108 ಜನ ಪತ್ನಿಯರು, ಅವರಲ್ಲಿ ಪ್ರತಿಯೊಬ್ಬರಲ್ಲೂ 11 ಜನ ಮಕ್ಕಳಾಗಿದ್ದರು. ಅದೆಲ್ಲ ವಿಷಯ ಸರಿ. ಅಷ್ಟಾದರೂ ಕೂಡ ಪ್ರತಿ ಸರಿ ಆತನನ್ನು ನೋಡಿದಾಗಲೂ
ನವಸಂಗಮ ಲಜ್ಜೆಯೇವ ಸ್ಥೂಣಾಂತರೇಣ ಅಂತ ವರ್ಣನೆ ಮಾಡ್ತಾರೆ. ಹೊಸದಾಗಿ ಮದುವೆಯಾದ ದಂಪತಿಗಳು ಆ ವಧುವಿಗೆ ವರನನ್ನ ನೇರವಾಗಿ ಎದುರಿಸಲಿಕ್ಕೆ ನಾಚಿಕೆ ಅಡ್ಡ ಬರ್ತಿರ್ತದೆ. ಆತನ ಎದುರಿಗೆ ಆಕೆ ಮುಖ ಕೊಟ್ಟು ನಿಲ್ಲೋದಿಲ್ಲ. ಆತ ಕೋಣೆಯಲ್ಲಿದ್ದಾನೆ ಅಂದರೆ ಕಂಬದ ಮರೆಗೆ, ಗೋಡೆಯ ಮರೆಗೆ ನಿಂತುಕೊಂಡು ಆತನನ್ನು ಅವಳು ನಿರುಕಿಸ್ತಾ ಇರ್ತಾಳೆ. ಹಾಗೆ ಕೃಷ್ಣನ ಪತ್ನಿಯರು ಸ್ಥೂಣಾಂತರೇಣ, ಕಂಬದ ಹಿಂದೆ ನವಸಂಗಮ ಲಜ್ಜೆಯೇವ, ಹೊಸ ಸಂಗಮ, ಹೊಸ ರಾತ್ರಿ, ಪ್ರಥಮ ರಾತ್ರಿ, ಆ ಸಂಗಮದಲ್ಲಿ ಹೇಗೆ ಒಂದು ಲಜ್ಜೆ ಇರಬೇಕೋ ಅಂಥ ಲಜ್ಜೆಯಿಂದ ತುಂಬಿ ಆತನನ್ನು ಸೇವಿಸ್ತಾ ಇದ್ದರು ಅಂತ ಭಾಗವತ ವರ್ಣನೆ ಮಾಡಿದೆ. ಹಾಗೆ ಮಾಯೆಯೂ ಕೂಡ ತುಂಬ ಸುಂದರವಾದ ಉದಾಹರಣೆ ಇದು. ಅನಾದಿ ಕಾಲದಿಂದ ಈ ಮಾಯೆ ಲಕ್ಷ್ಮೀದೇವಿ ಆತನ ಜೊತೆಗಿದೆ. ಆತನ ಎಲ್ಲ ಸೃಷ್ಟಿ, ಪಾಲನ, ನಾಶ ಇತ್ಯಾದಿ ಕಾರ್ಯಗಳಲ್ಲಿ ಆತನಿಗೆ ಹೆಗಲು ಕೊಟ್ಟಿದೆ. ಯಾವುದೋ ಒಂದು ದಿವಸದ 2 ದಿವಸದ ದಾಂಪತ್ಯ ಅಲ್ಲ ಅದು. ಅಂಥ ಆ ಲಕ್ಷ್ಮೀದೇವಿಯೂ ಕೂಡ, ಆ ಬಂಧಕ ಪ್ರಕೃತಿಗೆ ಅಭಿಮಾನಿನಿಯಾದ ಲಕ್ಷ್ಮೀದೇವಿಯೂ ಕೂಡ ಆತನ ಎದುರಿಗೆ ನಾಚ್ತಾ ಇರ್ತಾಳೆ. ಆತನನ್ನು ಸಂಸಾರದಲ್ಲಿ ಈ ಜಡ ಪ್ರಕೃತಿ ಸಿಲುಕಿ ಸಾಕಿಸುವುದಿಲ್ಲ ಮಾತ್ರ ಅಲ್ಲ, ಆತನ ಎದುರಿಗೆ ಆ ಜಡ ಪ್ರಕೃತಿ ಅಭಿಮಾನಿನಿಯಾದ ಲಕ್ಷ್ಮೀದೇವಿ ಹೇಗೆ ಸಲ್ಲಿಸಬೇಕೋ ಹಾಗೆ ಸೇವೆ ಸಲ್ಲಿಸ್ತಾಳೆ ಅನ್ನುವುದು ಶೃಂಗಾರದ ಮತ್ತೊಂದು ಅರ್ಥ ಅಲ್ಲಿ. ಅದು ಭಾಗವತದ ಬೇರೆ ಬೇರೆ ಕಡೆ ಬಂದಿರುವ ಮಾತಿನಲ್ಲಿ ನನಗೆ ನೆನಪಿದ್ದನ್ನು ಈಗ ನಿಮ್ಮ ಎದುರಿಗೆ ಹೇಳಿಕೊಂಡಿದ್ದೇನೆ. ಅದರೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದ್ರು ಎನ್ನ ಶ್ರೀಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವ ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.